Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಫ್ ಕನ್ನಡ ಆ್ಯಸ್ ಪರ್ SCP ಅಂದರೆ 2014-15 ಗೈಡಲ್ಲಿ ಕೊಟ್ಟಿರೋ ಕ್ವಶನ್ ಪೇಪರ್ ಪ್ಯಾಟರ್ನ್. ಅಂದರೆ ಇದು ಒಂದು ಬ್ಲೂ ಪ್ರಿಂಟ್ ಥರ ಆಗಿರುತ್ತೆ. ಅಂದರೆ ಹೆಂಗೆ ಕೊಡ್ಬೋದು, ಕ್ವಶನ್ ಪೇಪರ್ ಹೆಂಗೆ ಪ್ರಿಪೇರ್ ಮಾಡ್ಬೋದು ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ದಿರಾ ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ನೋಟ್ಸ್ ಬೇಕು ಕನ್ನಡ SCP ಸಿಲಬಸ್ದು ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ ನೋಟ್ಸ್ ಬೇಕು ಅಂದರೆ ಜಸ್ಟ್ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಆ್ಯಂಡ್ ಇನ್ಸ್ಟಾ ಲಿಂಕ್ ಇರುತ್ತೆ. ಅಲ್ಲೆಲ್ಲನೇ ಬಂದು ನೀವು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಅದಕ್ಕೆ ನೀವು ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ. ಜಸ್ಟ್ 30 ರೂಪೀಸ್ ಪೇ ಮಾಡಿದ್ರೆ ನಿಮಗೆ ನೋಟ್ಸ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಅಂದರೆ ಇದರಲ್ಲಿ ಕ್ವಶನ್ ಪೇಪರ್ಗೆ ಆನ್ಸರ್ಸು ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಆ ನೋಟಲ್ಲಿ. ನಿಮ್ಗೆ ಇದಕ್ಕೆ ಆನ್ಸರ್ ಬೇಕು ಆ್ಯಂಡ್ ನೀವು ಪ್ರಿಪೇರ್ ಆಗೋಕ್ಕೆ ನೋಟ್ಸ್ ಬೇಕು ಅಂದರೆ ಜಸ್ಟ್ ನನ್ನ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ ನಾನು ನೋಟ್ಸ್ ಅನ್ನೋದನ್ನು ಸೆಂಡ್ ಮಾಡ್ತೀನಿ. ಓಕೆ, ಬನ್ನಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡ್ಕೊತಾ ಹೋಗೋಣ. ಅಂದರೆ ಫಸ್ಟು ಮೇಯ್ನಲ್ಲಿ ನಿಮಗೆ ಬಂದು ಭಾವಾರ್ಥ ಅನ್ನೋದು ಫಸ್ಟ್ ಮೇಯ್ನಲ್ಲಿ ನಿಮಗೆ ಭಾವಾರ್ಥ ಕೇಳ್ತಾರೆ. ಅದು ಬಂದು 6 ಮಾರ್ಕ್ಸ್ಗಿರುತ್ತೆ ಕಂಪಲ್ಸರಿ. ಅಂದರೆ ಪೋಯಮ್ಸಲ್ಲಿ ಇರುತ್ತಲ್ಲ ಅದರಲ್ಲಿ ಒಂದು ಪ್ಯಾರನ್ನ ತೆಗೆದು ನಿಮ್ಗೆ ಕೇಳಿರ್ತಾರೆ. ನೀವು ಇದರಲ್ಲಿ ಯಾವ ಕವಿ ಬರೆದಿರೋದು ಆ್ಯಂಡ್ ಯಾರು ಬರೆದಿರೋದು ಆ್ಯಂಡ್ ಏನು ಥೀಮ್ ಮೇಲೆ ಬರೆದಿದ್ದಾರೆ ಅಂತ ಬರೆದುಬಿಟ್ಟು ಆಮೇಲೆ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗಬೇಕು. ಆ್ಯಂಡ್ ಇದು ಬಂದು 5ನೇ ಪೇಜಲ್ಲಿ ಇರುತ್ತೆ ಇದ್ರದ್ದು ಆನ್ಸರ್. ನಾನು ನೋಟ್ಸ್ ಅವೈಲಬಲ್ ಮಾಡ್ತೀನಲ್ಲ ಅದರಲ್ಲಿ. ಆ್ಯಂಡ್ ಸೆಕೆಂಡ್ ಅಂದರೆ 2 ಮಾರ್ಕ್ಸ್ ಕ್ವಶನ್ಸ್. ಅಂದರೆ ಅದರಲ್ಲಿ ಕವಿ ಪರಿಚಯ ಆಗಿರ್ಬೋದು, ಇಲ್ಲ ಕ್ಯಾರೆಕ್ಟರ್ ನೇಮ್ಸ್ ಆಗಿರ್ಬೋದು. ನಿಮಗೆ 4 ಕ್ವಶನ್ ಕೇಳ್ತಾರೆ, ನೀವು ಎನಿ 2 ಆನ್ಸರ್ ಮಾಡಿದ್ರೆ ಸಾಕು. ಆ್ಯಂಡ್ ಇದು ಬಂದು 2 ಮಾರ್ಕ್ಸ್ಗಿರುತ್ತೆ. 2 ಆನ್ಸರ್ ಮಾಡಬೇಕು, ಎನಿ 4 ಕೊಟ್ಟಿರ್ತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನಾವು ನೋಡೋದಾದರೆ ಇದು ಬಂದು ಸೆಕೆಂಡ್ ಮೇನ್ ಆಗಿರುತ್ತೆ. ಅಂದರೆ ಫಸ್ಟ್ ಮೇನಲ್ಲಿ A-B ಅಂತ 6 ಮಾರ್ಕ್ಸು ಯಾವುದು ಅಂದರೆ ಇದು ಭಾವಾರ್ಥ ಆ್ಯಂಡ್ 2 ಮಾರ್ಕ್ಸ್ದು ಕೇಳಿರ್ತಾರೆ. ಇದು ಬಂದು ಸೆಕೆಂಡ್ ಮೇನಲ್ಲಿ 5 ಮಾರ್ಕ್ಸ್ ಕೇಳಿಸ್ತಾರೆ. 6 ಕೇಳಿರ್ತಾರೆ. ನೀವೇನಿ ಜಸ್ಟ್ 4 ಆನ್ಸರ್ ಮಾಡಬೇಕು. ನಿಮಗೆ 2 ಆಪ್ಷನ್ ಆಗಿರುತ್ತೆ 5 ಮಾರ್ಕ್ಸ್ದು. ಆ್ಯಂಡ್ ಇದರಲ್ಲಿ ಪೇಜ್ ನಂಬರ್ ಕೊಟ್ಟಿದ್ದಾರೆ ಯಾವ್ಯಾವ ಆನ್ಸರ್ಗೆ ಅಂತ. ನಿಮ್ಗೆ ನೋಟ್ಸಲ್ಲಿ ಇದು ಆನ್ಸರ್ಸು ಸಿಗ್ತಾ ಹೋಗುತ್ತೆ. ನಿಮ್ಗೆ ಬೇಕು ಅಂದರೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಮೇನು ಬಂದುಬಿಟ್ಟು 10 ಮಾರ್ಕ್ಸ್ ಆಗಿರುತ್ತೆ. ಅವರು 5 ಕೇಳಿರ್ತಾರೆ, ನೀವು 3 ಆನ್ಸರ್ ಮಾಡಬೇಕಾಗಿರುತ್ತೆ. ಜಸ್ಟ್ ಅಂದರೆ 2 ಆಪ್ಷನ್ ಆಗಿರುತ್ತೆ ನಿಮಗೆ. ನೆಕ್ಸ್ಟು ಲಾಸ್ಟ್ ಮೇನ್ ನೋಡೋದಾದರೆ ನಾವು ಇದರಲ್ಲಿ ಬಂದು 3 ಕೇಳಿರ್ತಾರೆ. ನೀವು ಎನಿ 2 ಆನ್ಸರ್ ಮಾಡಬೇಕು. 5 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಬಂದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಅಂದರೆ ಇದು ಬಂದು ನಾಟಕದಿಂದ ಕೇಳಿರೋ ಕ್ವಶನ್ಸ್. ಅಂದರೆ ನಾಟಕ ಇದೆ ಅಲ್ವಾ, ಆ ನಾಟಕದಿಂದ 2 ಮಾರ್ಕ್ಸು ಆ್ಯಂಡ್ 5 ಮಾರ್ಕ್ಸು ಆ್ಯಂಡ್ 10 ಮಾರ್ಕ್ಸ್ನ ಕೇಳಿದ್ದಾರೆ. 5 ಮಾರ್ಕ್ಸಲ್ಲಿ 3 ಕೇಳಿರ್ತಾರೆ, ನೀವು 2 ಆನ್ಸರ್ ಮಾಡಬೇಕು. 10 ಮಾರ್ಕ್ಸಲ್ಲಿ 2 ಕೇಳಿರ್ತಾರೆ, 1 ಆನ್ಸರ್ ಮಾಡಬೇಕು. ಅಂದರೆ ನಾನು ನೋಟ್ಸ್ ಅವೈಲಬಲ್ ಮಾಡ್ತೀನಲ್ಲ ಅದರಲ್ಲಿ ಫುಲ್ ಸಮ್ಮರಿ ಕೂಡ ಇದೆ ಆ್ಯಂಡ್ ಕ್ವಶನ್ ಆನ್ಸರ್ಸ್ ಕೂಡ ಇದೆ. ಬೇಕು ಅಂದರೆ DM ಮಾಡಿ ಆರ್ ಮೆಸೇಜ್ ಮಾಡಿ. ಇದು ಇಲ್ಲಿಗೆ ಆಲ್ಮೋಸ್ಟ್ ಎಂಡ್ ಆಗುತ್ತೆ. 10 ಮಾರ್ಕ್ಸ್ ಆ್ಯಂಡ್ ಇಲ್ಲಿ 30 ಮಾರ್ಕ್ಸ್ ಆ್ಯಂಡ್ 20 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ಆ್ಯಂಡ್ 6 ಮಾರ್ಕ್ಸ್. ಟೋಟಲ್ ನೋಡೋದಾದರೆ 80 ಮಾರ್ಕ್ಸ್ ಟೋಟಲ್ ನಿಮಗೆ ಇರೋದು. ಆ್ಯಂಡ್ 20 ಮಾರ್ಕ್ಸ್ ಬಂದು ನಿಮಗೆ ಇಂಟರ್ನಲ್ಸ್ ಆಗಿರುತ್ತೆ. ಫಸ್ಟ್ NEP ಇದ್ದಿದ್ದು ಬಂದು 60 ಮಾರ್ಕ್ಸು ರೈಟಿಂಗು, 40 ಮಾರ್ಕ್ಸ್ ಇಂಟರ್ನಲ್ಸ್. ಬಟ್ ಇವಾಗ 80 ಮಾರ್ಕ್ಸ್ ಮಾಡಿದ್ದಾರೆ. ಐ ಹೋಪ್ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ. ಅಂದರೆ ನಿಮಗೆ 30 ಮಾರ್ಕ್ಸ್ ಬಂದು ಕಥೆಯಿಂದ ಕೇಳ್ತಾರೆ. ಮಿಕ್ಕಿದ್ದು ಘಟಕ 3 ಘಟಕ ಇರುತ್ತಲ್ವ, ಅದು ಬಂದು ನಿಮಗೆ ಮಿಕ್ಕಿದ್ದು 50 ಮಾರ್ಕ್ಸ್ಗೆ ಅದನ್ನು ಕೇಳ್ತಾರೆ. ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ. ನೋಟ್ಸ್ ಬೇಕು ಅಂದರೆ ಮೆಸೇಜ್ DM ಮಾಡಿ. ಓಕೆ, ಸಿ ಇನ್ ನೆಕ್ಸ್ಟ್ ವಿಡಿಯೋ.